ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ಸ್ ಮೇಲೆ, ಸರಿನಾ? ಸೊ ಯೂನಿಟ್ ಪ್ರೊಡಕ್ಷನ್ಸ್ ರಿಮೂವಲ್, ನಲ್ ಪ್ರೊಡಕ್ಷನ್ಸ್, ಯೂಸ್ಲೆಸ್ ಪ್ರೊಡಕ್ಷನ್ಸ್, ಲೆಫ್ಟ್ ರಿಕರ್ಷನ್. ಸೊ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿ ಕಾನ್ಸೆಪ್ಟ್ಗಳು ಥಿಯರಿ ಆಫ್ ಕಾಂಪಿಟೇಷನ್ ಅಂತ ಬಂದಾಗ. ಸೊ ಫಸ್ಟ್ ಅವುಗಳನ್ನ ಕಲ್ತ್ಕೊಳ್ಳಿ, ಆಮೇಲೆ ಬೇರೆ ಒಂದು ಕಾನ್ಸೆಪ್ಟ್ ಗಳನ್ನ ಕಲಿತಾ ಹೋಗ್ಬೋದು. ಸೊ ಫಸ್ಟ್ ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್. ಸೊ ಯಾವ ರೀತಿ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ನಾವು ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡ್ಬೇಕು. ಎಲ್ಲಿ ನೋಡ್ಬೇಕು? ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಜೆಕ್ಷನ್ಸ್ ಅಲ್ಲೇನಾದ್ರೂ ಕೂಡ ಕ್ಯಾಪಿಟಲ್ ಲೆಟರ್ಸ್ ಇದ್ರೆ, ನಾನು ಟರ್ಮಿನಲ್ಸು ನಾನ್ ಟರ್ಮಿನಲ್ಸು ಹಂಗಂದು ನಿಮ್ಗೆ ತಲೆ ಕೆಡಿಸಲ್ಲ, ಸರಿನಾ? ಕ್ಯಾಪಿಟಲ್ ಲೆಟರ್ ಇರಬೇಕು, ಅದು ಕೂಡ ಸಿಂಗಲ್ ಇರ್ಬೇಕು. ನೋಡಿ ಇಲ್ಲಿ ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಬಿ ಸ್ಲ್ಯಾಶ್ ಎ ಸ್ಲ್ಯಾಶ್ ಎ ಬಿ ಸ್ಲ್ಯಾಶ್ ಸಿ. ಸೊ ಈ ತರ ಪ್ರೊಜೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ? ಸಿಂಪಲ್, ಕ್ಯಾಪಿಟಲ್ ಲೆಟರ್ ಎಲ್ಲಿದೆ ಅಲ್ಲಿದೆ. ಇಲ್ಲಿ ನೋಡಿದ್ರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಜೊತೆ ಇದೆ, ಮತ್ತೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಜೊತೆ ಇದೆ, ಕ್ಯಾಪಿಟಲ್ ಲೆಟರ್ ಜೊತೆ ಇದೆ, ಸಪರೇಟ್ ಆಗಿ ಒಂದು ಕ್ಯಾಪಿಟಲ್ ಲೆಟರ್ ಇದೆ, ಬರೇ ಸ್ಮಾಲ್ ಲೆಟರ್ಸ್ ಇದಾವೆ. ಅವಾಗ ಏನ್ ಮಾಡ್ಬೇಕು? ಬರೇ ಸ್ಮಾಲ್ ಲೆಟರ್ಸ್ ಇದ್ರೆ ಏನಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ. ಯಾಕೆ? ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಯಾಪಿಟಲ್ ಲೆಟರ್ಸ್ ಮಾತ್ರ. ಕ್ಯಾಪಿಟಲ್ ಲೆಟರ್ಸ್ ಜೊತೆ ಸ್ಮಾಲ್ ಲೆಟರ್ಸ್ ಇದ್ರೆ ಅಥವಾ ನಂಬರ್ಗಳಿದ್ರು ಕೂಡ ತಲೆ ಕೆಡಿಸ್ಕೊಳಂಗಿಲ್ಲ, ಸರಿನಾ? ಕ್ಯಾಪಿಟಲ್ ಲೆಟರ್ಸ್ ಜೊತೆಗೆ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸ್ ಇದ್ರು ಕೂಡ ಏನ್ ಚಿಂತೆ ಇಲ್ಲ, ಇದರಲ್ಲೂ ಯೂನಿಟ್ ಪ್ರೊಡಕ್ಷನ್ಸ್ ಇರಲ್ಲ. ಸೊ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇಲ್ಲ, ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇಲ್ಲ, ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಈಗ ಎರಡು ಕ್ಯಾಪಿಟಲ್ ಲೆಟರ್ ಇದಾವೆ. ಸೊ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇದೆಯಾ? ಇಲ್ಲ. ಹೆಸರೇನು ಹೇಳ್ತಾ ಇರೋದು? ಯೂನಿಟ್. ಯೂನಿಟ್ ಅಂದ್ರೆ ಏನು? ಒಂದು ಅಂತ ಅಂದ್ರೆ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಮಾತ್ರ ಸಪರೇಟ್ ಪ್ರೊಜೆಕ್ಷನ್ ಆಗಿರಬೇಕು, ಅವಾಗ ಮಾತ್ರ ಅಲ್ಲಿ ನಮ್ಗೆ ಯೂನಿಟ್ ಪ್ರೊಡಕ್ಷನ್ಸ್ ಇದೆ ಅಂತ. ಈಗ ಎರಡು ಕ್ಯಾಪಿಟಲ್ ಲೆಟರ್ ಜೊತೆಗಿದ್ರು ಕೂಡ ಏನ್ ಪರವಾಗಿಲ್ಲ, ಸರಿನಾ? ಕೇವಲ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ಬರಬಾರ್ದು. ಅದು ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸ್ ಜೊತೆ ಮಿಕ್ಸ್ ಆಗಿ ಬರ್ಬೋದು, ಸ್ಮಾಲ್ ಲೆಟರ್ಸ್ ಬರ್ಬೋದು, ಎರಡು ಕ್ಯಾಪಿಟಲ್ ಲೆಟರ್ ಬರ್ಬೋದು, ಬಟ್ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ಬರಬಾರ್ದು. ಸೊ ಆ ತರ ಬಂದ್ರೆ ನಾವು ರಿಮೂವ್ ಮಾಡ್ಬೇಕು. ಯಾವ ರೀತಿ ರಿಮೂವ್ ಮಾಡೋದು? ವೆರಿ ಸಿಂಪಲ್. ಒಂದೊಂದೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಅನ್ನ ನೋಡಿ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್ಸ್, ಒಂದು ಕ್ಯಾಪಿಟಲ್ ಲೆಟರ್ ಎ, ಇನ್ನೊಂದು ಸ್ಮಾಲ್ ಲೆಟರ್ ಬಿ. ಈ ಸ್ಲ್ಯಾಶ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎರಡು ಡಿಫರೆಂಟ್ ಪ್ರೊಜೆಕ್ಷನ್ಸ್ ಗಳು, ಬಟ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಪ್ರೊಡ್ಯೂಸರ್ ಅಂತ. ಸೊ ಇಲ್ಲಿ ಎ ಇಸ್ ಎ ಸಪರೇಟ್ ಪ್ರೊಜೆಕ್ಷನ್, ಬಿ ಇಸ್ ಎ ಸಪರೇಟ್ ಪ್ರೊಜೆಕ್ಷನ್ ಅಲ್ವಾ? ಎಸ್. ಸೊ ಫಸ್ಟ್ ಏನ್ ಮಾಡೋಣ? ಎಸ್ ಪ್ರೊಡ್ಯೂಸಿಂಗ್, ನಾನು ಹೇಳಿದ್ದೀನಿ ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿದ್ರೆ ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ, ಅದನ್ನ ತೆಗಿಬೇಕು ಅಂತ. ಯಾವ ರೀತಿ ತೆಗೆಯೋದು? ಏದು ಇಲ್ಲಿ ಪ್ರೊಜೆಕ್ಷನ್ಸ್ ಅನ್ನ ನೋಡ್ತಾ ಹೋಗ್ತೀನಿ. ಸೊ ಆ ಪ್ರೊಜೆಕ್ಷನ್ಸ್ ಅನ್ನ ಇಟ್ಕೊಂಡು ನಾವು ಫಿಲ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸಪರೇಟ್ ಆಗಿ ಸ್ಮಾಲ್ ಲೆಟರ್ ಬಿ ಇದೆಯಲ್ವಾ? ಸೊ ಫಸ್ಟ್ ಸ್ಮಾಲ್ ಲೆಟರ್ ಬಿ ಅನ್ನ ಬರ್ಕೊಳ್ಳೋಣ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಹಂಗೆ ಇರಲಿ, ಆಮೇಲೆ ಬರಿತಾ ಹೋಗೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಎ ಅನ್ನ ಮಾತ್ರ ಬರೀರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿರೋದ್ರಿಂದ ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ, ಬರೆಯೋಣಂತೆ ಆಮೇಲೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ. ಸೊ ಅದಕ್ಕೋಸ್ಕರ ಒಂದೇ ಒಂದು ಪ್ರೊಜೆಕ್ಷನ್ಸ್ ಇರೋದು, ಕ್ಯಾಪಿಟಲ್ ಲೆಟರ್ ಅನ್ನ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದನ್ನ ನಾನು ಬರೆಯಲ್ಲ, ವೇಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಈಸ್ ಪ್ರೊಡ್ಯೂಸಿಂಗ್ ಒಂದು ಸ್ಮಾಲ್ ಲೆಟರ್ ಸಿ ಅನ್ನ ಸಪರೇಟ್ ಪ್ರೊಜೆಕ್ಷನ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಮತ್ತೆ ಡಿ. ಸೊ ಕ್ಯಾಪಿಟಲ್ ಲೆಟರ್ ಇರೋದ್ರಿಂದ ಡಿ, ಕ್ಯಾಪಿಟಲ್ ಲೆಟರ್ ಡಿ ಸಪರೇಟ್ ಪ್ರೊಜೆಕ್ಷನ್ ಆಗಿರೋದ್ರಿಂದ ಬರೆಯಲ್ಲ ನಾನು. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಡಿ. ಸೊ ಕ್ಯಾಪಿಟಲ್ ಲೆಟರ್ ಡಿ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಸ್ಮಾಲ್ ಲೆಟರ್ ಡಿ ಒಂದನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈಗ ನೋಡ್ರಿ, ಮತ್ತೆ ಮೇಲಕ್ಕೆ ಬರ್ತಾ ಹೋಗೋಣ, ಒಂದೊಂದನ್ನೇ ಫಿಲ್ ಮಾಡ್ತಾ. ಡಿ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಓಕೆ. ಕ್ಯಾಪಿಟಲ್ ಲೆಟರ್ ಸಿ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ, ಆಲ್ರೆಡಿ ಬರ್ದಿದ್ದೀನಿ. ಕ್ಯಾಪಿಟಲ್ ಲೆಟರ್ ಡಿ. ಸೊ ಈಗ ಈ ಕ್ಯಾಪಿಟಲ್ ಲೆಟರ್ ಬದಲು ಈ ಕ್ಯಾಪಿಟಲ್ ಲೆಟರ್ ಡಿ ಬದಲು ಏನ್ ಬರಿಬಹುದು? ಡಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಪ್ರೊಜೆಕ್ಷನ್ಸ್ ಅನ್ನ ಬರಿಬಹುದು. ಸೊ ಸ್ಮಾಲ್ ಲೆಟರ್ ಡಿ ಅಂತ ಬರಿಬೇಕು. ನೆಕ್ಸ್ಟ್ ಬಿ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ. ಸೊ ಕ್ಯಾಪಿಟಲ್ ಲೆಟರ್ ಸಿ ಜಾಗಕ್ಕೆ ಏನ್ ಬರಿಬೇಕು? ಈ ಎರಡು ಪ್ರೊಜೆಕ್ಷನ್ಸ್ ಅನ್ನ ಬರಿಬೇಕು, ಸ್ಮಾಲ್ ಲೆಟರ್ ಸಿ ಸ್ಲ್ಯಾಶ್ ಡಿ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಎ ಏನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು? ಕ್ಯಾಪಿಟಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಎ ಆಲ್ರೆಡಿ ಬರ್ದಿದ್ದೀನಿ, ಕ್ಯಾಪಿಟಲ್ ಲೆಟರ್ ಬಿ ಬರಿಬೇಕು. ಸೊ ಕ್ಯಾಪಿಟಲ್ ಲೆಟರ್ ಬಿ ಏನ್ ಪ್ರೊಜೆಕ್ಷನ್? ಸ್ಮಾಲ್ ಲೆಟರ್ ಸಿ ಮತ್ತೆ ಡಿ. ನೆಕ್ಸ್ಟ್ ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಲೆಟರ್ ಬಿ. ಸ್ಮಾಲ್ ಲೆಟರ್ ಬಿ ಆಲ್ರೆಡಿ ಬರ್ದಿದ್ದೀನಿ, ಕ್ಯಾಪಿಟಲ್ ಲೆಟರ್ ಎ. ಸೊ ಕ್ಯಾಪಿಟಲ್ ಲೆಟರ್ ಏನೇನ್ ಪ್ರೊಜೆಕ್ಷನ್ಸ್ ಇರೋದು? ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಸಿ, ಸ್ಮಾಲ್ ಲೆಟರ್ ಡಿ. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? ಫಸ್ಟ್ ಮಾಮೂಲಿಯಾಗಿ ಯಾವುದ್ರಲ್ಲಿ ಯೂನಿಟ್ ಪ್ರೊಜೆಕ್ಷನ್ಸ್ ಇಲ್ಲ ಅದನ್ನ ಬರ್ಕೊಂತ ಹೋಗಿ, ಆಮೇಲೆ ಕೆಳಗಡೆಯಿಂದ ನೀವು ಬರಿತಾ ಹೋಗ್ಬೋದು ಈಸಿಯಾಗಿ, ಸರಿನಾ? ಒಂದೊಂದನ್ನೇ ಬರಿತಾ ಫಿಲ್ ಮಾಡ್ತಾ ಹೋಗ್ಬೋದು. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನೂ ಎರಡು ಪ್ರಾಬ್ಲಮ್ ಇದಾವೆ. ಸೊ ಇದಕ್ಕೆ ಇದು ಆನ್ಸರ್, ಸರಿನಾ? ಈಗ ಎರಡನೇ ಕ್ವಶನ್ ಬರೋಣ. ಎಸ್ ಈಸ್ ಪ್ರೊಡ್ಯೂಸಿಂಗ್
ಕ್ಯಾಪಿಟಲ್ ಲೆಟರ್ ಎ ಆಸ್ ದ ಸಪರೇಟ್ ಪ್ರೊಜೆಕ್ಷನ್, ಕ್ಯಾಪಿಟಲ್ ಲೆಟರ್ ಬಿ ಆಸ್ ದ ಸಪರೇಟ್ ಪ್ರೊಜೆಕ್ಷನ್. ಎರಡರಲ್ಲೂ ಕೂಡ ಯೂನಿಟ್ ಪ್ರೊಡಕ್ಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಎರಡನ್ನೂ ಕೂಡ ಖಾಲಿ ಬಿಡ್ತೀನಿ, ಬರೆಯಲ್ಲ ಈಗ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್, ಒಂದು ಸ್ಮಾಲ್ ಲೆಟರ್ ಎ, ಇನ್ನೊಂದು ಕ್ಯಾಪಿಟಲ್ ಲೆಟರ್ ಸಿ. ಸೊ ಸ್ಮಾಲ್ ಲೆಟರ್ ಎ ಅಲ್ಲಿ ನನಗೆ ಯಾವುದೇ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ, ಸೊ ಬರೆದು ಬಿಡ್ತೀನಿ. ಕ್ಯಾಪಿಟಲ್ ಲೆಟರ್ ಸಿ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ. ಸೊ ಅದನ್ನ ವೆಯ್ಟ್ ಮಾಡೋಣ, ಆಮೇಲೆ ಬರೆಯೋಣಂತೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಇಸ್ ಪ್ರೊಡ್ಯೂಸಿಂಗ್ ಓನ್ಲಿ ಸ್ಮಾಲ್ ಲೆಟರ್ ಬಿ. ಸೊ ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಏನು ಚಿಂತೆ ಇಲ್ಲ. ಕ್ಯಾಪಿಟಲ್ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಸೊ ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಏನು ಚಿಂತೆ ಇಲ್ಲ. ಸೊ ಈಗ ಕೆಳಗಡೆಯಿಂದ ಮೇಲಕ್ಕೆ ಬರ್ರಿ. ಇಲ್ಲಿ ಯಾವುದು ಕೂಡ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ, ಇಲ್ಲೊಂದು ಯೂನಿಟ್ ಪ್ರೊಡಕ್ಷನ್ಸ್ ಇದೆ. ಎ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಆಲ್ರೆಡಿ ಬರ್ದಿದ್ದೀನಿ. ಕ್ಯಾಪಿಟಲ್ ಲೆಟರ್ ಸಿ ಜಾಗಕ್ಕೆ ಏನು ಬರೀಬೇಕು, ಸಿ ಇದು ಪ್ರೊಡಕ್ಷನ್ಸ್ ಅನ್ನ ಬರೀರಿ. ಏನು, ಸ್ಮಾಲ್ ಲೆಟರ್ ಡಿ. ಎಸ್. ನೆಕ್ಸ್ಟ್ ಇಲ್ಲಿ ಎಸ್ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಬಿ. ಸೊ ಫಸ್ಟ್ ಕ್ಯಾಪಿಟಲ್ ಲೆಟರ್ ಎದು ಏನ್ ಪ್ರೊಡಕ್ಷನ್ಸ್ ಇದಾವೆ, ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಡಿ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ದು ಪ್ರೊಜೆಕ್ಷನ್ಸ್ ಏನಿದೆ, ಸ್ಮಾಲ್ ಲೆಟರ್ ಬಿ ಇದೆ. ಸೊ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಆಗದಲ್ಲೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ತೀವಿ, ಇವಾಗ ಎ ಇದೆ ಅಂತ ಅನ್ಕೊಳ್ಳಿ. ಸೊ ಎ ಇಲ್ಲೆಲ್ಲಾದ್ರೂ ಇತ್ತು ಅಂತಂದ್ರೆ ಸೊ ಆ ಎ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ಸ್ ಅನ್ನ ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿರುವಂತ ಯೂನಿಟ್ ಪ್ರೊಡಕ್ಷನ್ಸ್ ರಿಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ. ಈಗ ಎಸ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್ಸ್, ಒಂದು ಕ್ಯಾಪಿಟಲ್ ಲೆಟರ್ ಎ, ಇನ್ನೊಂದು ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಇದೆ, ಅದಕ್ಕೋಸ್ಕರ ಅಲ್ಲಿ ಏನು ಕೂಡ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ, ಬರೆದು ಬಿಡ್ತೀನಿ. ಕ್ಯಾಪಿಟಲ್ ಲೆಟರ್ ಎ ಅನ್ನ ವೆಯ್ಟ್ ಮಾಡ್ಸೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ಕ್ಯಾಪಿಟಲ್ ಲೆಟರ್ ಬಿ ಸಪರೇಟ್ ಪ್ರೊಜೆಕ್ಷನ್ ಆಗಿರೋದ್ರಿಂದ ಇಲ್ಲೂ ಕೂಡ ಯೂನಿಟ್ ಪ್ರೊಡಕ್ಷನ್ಸ್ ಇದೆ, ವೆಯ್ಟ್ ಮಾಡ್ಸೋಣ. ಕ್ಯಾಪಿಟಲ್ ಲೆಟರ್ ಬಿ ಬರೆಯೋದು ಬೇಡ ಇನ್ನುವೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ ಮತ್ತೆ ಸ್ಮಾಲ್ ಲೆಟರ್ ಬಿ. ಸೊ ಸ್ಮಾಲ್ ಲೆಟರ್ ಬಿ ಅನ್ನ ಮಾತ್ರ ಬರೀರಿ. ಕ್ಯಾಪಿಟಲ್ ಲೆಟರ್ ಸಿ ಅಲ್ಲಿ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಬಂತು, ಯಾಕೆ, ಸಪರೇಟ್ ಪ್ರೊಜೆಕ್ಷನ್ ಆಗಿ ಬಂದಿರೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ಸೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ. ಸೊ ಒಂದೇ ಒಂದು ಪ್ರೊಜೆಕ್ಷನ್ ಇದ್ದಿದ್ದು ಸ್ಮಾಲ್ ಲೆಟರ್ ಸಿ. ಸೊ ಓಕೆ, ಈಗ ಮೇಲಕ್ಕೆ ಬರೋಣ ವಾಪಸ್. ಸೊ ಸ್ಮಾಲ್ ಲೆಟರ್ ಬಿ ಆಲ್ರೆಡಿ ಬರ್ದಿದ್ದೀನಿ, ಕ್ಯಾಪಿಟಲ್ ಲೆಟರ್ ಸಿ ಬರ್ದಿರಲಿಲ್ಲ. ಸೊ ಕ್ಯಾಪಿಟಲ್ ಲೆಟರ್ ಸಿ ದು ಪ್ರೊಜೆಕ್ಷನ್ಸ್ ಏನಿದೆ, ಸ್ಮಾಲ್ ಲೆಟರ್ ಸಿ ಇದೆ. ಈಗ ಮತ್ತೆ ಮೇಲ್ ಬರ್ರಿ. ಎ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ಬಿ ದು ಪ್ರೊಜೆಕ್ಷನ್ಸ್ ಏನೇನಿರೋದು ನನಗೆ, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಸಿ. ನೆಕ್ಸ್ಟ್ ಮೇಲ್ಗಡೆ ಬನ್ನಿ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಎ ಆಲ್ರೆಡಿ ಬರ್ದಿದ್ದೀನಿ. ಕ್ಯಾಪಿಟಲ್ ಲೆಟರ್ ಎದು ಏನು ಪ್ರೊಜೆಕ್ಷನ್ಸ್ ಇರೋದು, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಸಿ. ಸೊ ಈ ತರ ಒಂದೊಂದನ್ನೇ ಫಸ್ಟ್ ಮೇಲಿಂದ ಕೆಳಗಡೆ ಬರಿತಾ ಬನ್ನಿ. ಎಲ್ಲಿ ಯೂನಿಟ್ ಪ್ರೊಜೆಕ್ಷನ್ಸ್ ಇಲ್ಲ ಎಲ್ಲ ಪ್ರೊಜೆಕ್ಷನ್ಸ್ ಅನ್ನ. ಆಮೇಲೆ ಯೂನಿಟ್ ಪ್ರೊಜೆಕ್ಷನ್ಸ್ ಇರೋದಕ್ಕೆ ಏನ್ ಮಾಡಬೇಕು, ಕೆಳಗಡೆಯಿಂದ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗ್ತವೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಅಲ್ಲಿರುವಂತ ಯೂನಿಟ್ ಪ್ರೊಜೆಕ್ಷನ್ಸ್ ಅನ್ನ ತೆಗಿಬಹುದು. ಸೊ ಇನ್ನೊಂದ್ಸಲಿ ನೆನಪಿರ್ಲಿ, ಏನಾದ್ರೂ ಕೂಡ ಕ್ಯಾಪಿಟಲ್ ಲೆಟರ್ ಜೊತೆ ಸ್ಮಾಲ್ ಲೆಟರ್ ಇದ್ರೂ ಕೂಡ ಏನ್ ಚಿಂತೆ ಇಲ್ಲ. ಕ್ಯಾಪಿಟಲ್ ಲೆಟರ್ ಜೊತೆ ಕ್ಯಾಪಿಟಲ್ ಲೆಟರ್ ಇದ್ರೂ ಕೂಡ ಚಿಂತೆ ಇಲ್ಲ. ಸ್ಮಾಲ್ ಲೆಟರ್ಸೇ ಇದ್ರೂ ಕೂಡ ಚಿಂತೆ ಇಲ್ಲ. ಬರೀ ನಂಬರ್ಸ್ ಇದ್ರೂ ಕೂಡ ಚಿಂತೆ ಇಲ್ಲ. ನಂಬರ್ ಜೊತೆ ಕ್ಯಾಪಿಟಲ್ ಲೆಟರ್ ಇದ್ರೂ ಕೂಡ ಚಿಂತೆ ಇಲ್ಲ. ಮತ್ತೆ ಕ್ಯಾಪಿಟಲ್ ಲೆಟರ್ ಜೊತೆ ಕ್ಯಾಪಿಟಲ್ ಲೆಟರ್ ಇದ್ರೂ ಚಿಂತೆ ಇಲ್ಲ. ಆದರೆ ಸಪರೇಟ್ ಆಗಿ ಯೂನಿಟ್ ಅಂತ ಹೇಳ್ತಾ ಇರೋದು, ಯೂನಿಟ್ ಅಂದ್ರೇನು, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿದ್ರೆ ಮಾತ್ರ, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿದ್ರೆ ಮಾತ್ರ ನಮಗೆ ಯೂನಿಟ್ ಪ್ರೊಡಕ್ಷನ್ಸ್ ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ. ಇನ್ನೂ ಎಕ್ಸ್ಟ್ರಾ ವಿಡಿಯೋಸ್ಗಳನ್ನ ಮಾಡಿದ್ದೀನಿ, ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಟೈಪ್ಸ್ ಅನ್ನ ಹೇಳ್ಕೊಡಕ್ಕಾಗಲ್ಲ. ಸೊ ಒಂದ್ 2-3 ವಿಡಿಯೋನ ನೀವು ನೋಡಿದಾಗ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ವೆರಿ ಈಸಿ ಕಾನ್ಸೆಪ್ಟ್ಗಳು. ಫಸ್ಟ್ ನೀವು ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ಸ್, ನಲ್ ಪ್ರೊಡಕ್ಷನ್ಸ್, ಆಮೇಲೆ ಲೆಫ್ಟ್ ರಿಕರ್ಷನ್ ಮತ್ತೆ ಯೂನಿಟ್ ಪ್ರೊಡಕ್ಷನ್ಸ್ ಇವುಗಳನ್ನ ಕಲಿತಾ ಹೋಗಿ. ಆಮೇಲೆ ಮಿನಿಮೈಸೇಷನ್, DFA ಕನ್ಸ್ಟ್ರಕ್ಷನ್ಸ್, ಆಮೇಲೆ CNF, CFG ಅವನ್ನ ಕಲಿತಾ ಹೋಗ್ಬೋದು. ಸರಿನಾ? ಫಸ್ಟ್ ಈಸಿ ಕಾನ್ಸೆಪ್ಟ್, ಆಮೇಲೆ ಉಳಿದಿರೋಂಥ ಕಾನ್ಸೆಪ್ಟ್ ಅನ್ನ ಕಲ್ತ್ರಾಯ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. TOS ಇದು ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.